ಬಿಟ್ಕಾಯಿನ್ ಹಗರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬಿಟ್ಕಾಯಿನ್ ಹಗರಣದಲ್ಲಿ ಭಾಗಿಯಾದಂತ ಆರೋಪ ಕೇಳಿಬಂದಿದೆ. ಯುವ ಕಾಂಗ್ರೆಸ್ ಅಧ್ಯಕ್ಷ ನಲಪಾಡ್ಗೆ ಬಂಧನದ ಭೀತಿ. ಬಿಟ್ಕಾಯಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಗರಣದಲ್ಲಿ ಕಾಂಗ್ರೆಸ್ನ ಯುವ ಅಧ್ಯಕ್ಷ ನಲಪಾಡ್ಗೆ ಈಗ ಬಂಧನದ ಭೀತಿ. ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಈ ಪ್ರಕರಣದಲ್ಲಿ ಆರೋಪಿಯನ್ನ ಮಾಡಿ ನಲಪಾಡ್ಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಎಸ್ಐಟಿ. ಫೆಬ್ರವರಿ 7ರಂದು ವಿಚಾರಣೆಗೆ ಹಾಜರಾಗುವಂತೆ ನಲಪಾಡ್ಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಒಂದು ಕಡೆ ಬಿಟ್ಕಾಯಿನ್ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಈಗಾಗಲೇ ನೋಟಿಸ್ ಕೊಟ್ಟಿರುವಂತದ್ದು. ಹೇಳಿಕೆಯ ಬಳಿಕ ಆರೋಪಿಯನ್ನಾಗಿಸಿದೆ ಎಸ್ಐಟಿ. ಅದರ ಜೊತೆಗೆ ಆರೋಪಿ ಶ್ರೀಕಿ ಜೊತೆ ಕೋಟ್ಯಾಂತರ ವ್ಯವಹಾರದ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನ ಕೊಡಲಾಗಿದೆ. ಬಿಟ್ಕಾಯಿನ್ ಅಕ್ರಮ ವರ್ಗಾವಣೆ ಪ್ರಕರಣದ ಆರೋಪಿ ಶ್ರೀಕೃಷ್ಣ ಯಾನೆ ಶ್ರೀಕಿ ಸ್ನೇಹಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಅವರ ಸ್ನೇಹಿತರಿಗೆ, ಆಪ್ತ ಬಳಗದವರಿಗೆ, ಯಾವ್ಯಾವ ಮುಖಂಡರ ಜೊತೆ ನಂಟಿತ್ತು ಅವರೆಲ್ಲರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿತ್ತು. ಈಗ ಇದೇ ಹಗರಣಕ್ಕೆ ಟ್ವಿಸ್ಟ್ ಸಿಕ್ಕಿರುವಂತದ್ದು. ನಲಪಾಡಿಗೆ ನೋಟಿಸ್ ಕೊಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಬಿಟ್ಕಾಯಿನ್ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಲಪಾಡ್ ಅವರ ಬುಡಕ್ಕೆ ಬೆಂಕಿ ಬಿದ್ದಿರುವಂತದ್ದು. ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನ ನಡೆಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮಾಹಿತಿ ಏನಿದೆ? ರೂಪಾ, ಏನು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆದಂತಹ ಸಂದರ್ಭದಲ್ಲಿ ಬಿಟ್ಕಾಯಿನ್ ಅಂತಕ್ಕಂಥ ಹಗರಣ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸಿತ್ತು. ಈ ಬಗ್ಗೆ ತನಿಖೆಯನ್ನು ನಡೆಸಲು ಕೂಡ ರಾಜ್ಯ ಸರ್ಕಾರ ಒಂದ್ ಕಡೆ ಸಾಕಷ್ಟು ಒಂದು ತಂಡವನ್ನು ಕೂಡ ರಚನೆ ಮಾಡಿತ್ತು. ಆದ್ರೆ ಇದೀಗ ಈ ಪ್ರಕರಣಕ್ಕೆ ಇದೀಗ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಏನು ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ನಲಪಾಡ್ ಅವರು ಏನಿದ್ದಾರೆ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ, ಲಾಭವನ್ನ ತೆರಿಗೆಯಿಂದ ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಆರೋಪ ಕೂಡ ನಲಪಾಡ್ ಅವರ ಮೇಲೆ ಇರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಅವರಿಗೆ ಒಂದು ನೋಟಿಸ್ ಅನ್ನು ಕೂಡ ಜಾರಿ ಮಾಡಿರ್ತಕ್ಕಂಥದ್ದು. ಫೆಬ್ರವರಿ 7ನೇ ತಾರೀಕಿನಂದು ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ನಲಪಾಡ್ ಅವರಿಗೆ ಒಂದು ನೋಟಿಸ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಇದು ದೊಡ್ಡ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಯಾಕಂತಂದ್ರೆ ಈ ಬಿಟ್ಕಾಯಿನ್ ಹಗರಣದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ರಾಜಕೀಯ ನಾಯಕರು ಭಾಗಿಯಾಗಿದ್ದಾರೆ ಅನ್ನುವಂತ ಮಾತುಗಳು ಇದ್ವು. ಕೆಲವೊಂದಿಷ್ಟು ಹೆಸರುಗಳು ಕೂಡ ಪ್ರಸ್ತಾಪ ಆಗಿರ್ತಕ್ಕಂಥದ್ದು. ವಿಧಾನ ಸಭೆಯಲ್ಲೂ ಕೂಡ ಪರ ವಿರೋಧಗಳು ಕೂಡ ಇದರಲ್ಲಿ ಚರ್ಚೆ ಆಗಿತ್ತು. ಆದ್ರೆ ಇದೀಗ ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾಗಿರ್ತಕ್ಕಂಥ ನಲಪಾಡ್ ಅವರ ಹೆಸರು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಹಾಗಾಗಿ ಫೆಬ್ರವರಿ 7ನೇ ತಾರೀಕಿಗೆ ಒಂದು ಎಸ್ಐಟಿ ಮುಂದೆ ತನಿಖೆಗೆ ಹಾಜರಾಗಬೇಕು ಅನ್ನುವಂತ ಏನ್ ನೋಟಿಸ್ ಬಂದಿದೆ. ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಈ ಒಂದು ಬಿಟ್ಕಾಯಿನ್ ಹಗರಣದಲ್ಲಿ ಇನ್ನೂ ಕೂಡ ದೊಡ್ಡ ದೊಡ್ಡ ರಾಜಕೀಯ ನಾಯಕರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರ ಅನ್ನುವಂತ ಚರ್ಚೆ ಕೂಡ ಶುರುವಾಗಿದೆ. ರೂಪಾ, ಇನ್ನೊಂದು, ಈಗಾಗಲೇ ಮೊದಲಿಗೆ ಕಾಂಗ್ರೆಸ್ ಕೆಲವೊಂದಿಷ್ಟು ಭ್ರಷ್ಟಾಚಾರದ ಆರೋಪವನ್ನ ಎದುರಿಸ್ತಾ ಇದೆ. ಅದರ ಜೊತೆಗೆ ಕೆಲವೊಂದಿಷ್ಟು ನಾಯಕರಿಗೆ ನಾಳೆ ಇನ್ಯಾವ ಕೇಸ್ ನಮ್ಮ ಮೇಲೆ ದಾಖಲಾಗುತ್ತಪ್ಪ ಅನ್ನುವಂತ ಭಯ ಇದೆ. ಪ್ರಮುಖವಾಗಿ ನಲಪಾಡ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತವ್ರು, ಅದರ ಜೊತೆಗೆ ಬಿಟ್ಕಾಯಿನ್ ಹಗರಣ ಅನ್ನುವಂಥದ್ದು ಹಿಂದಿನಿಂದಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಶ್ರೀಕಿ ಅವರ ಸ್ನೇಹಿತರು ಹಾಗೆ ಇನ್ನಿತರ ವಿಚಾರಣೆಯನ್ನ ನಡೆಸ್ಕೊಂಡು ಬರ್ತಿದ್ರು. ಪ್ರಮುಖವಾಗಿ ಈಗ ಕಾಂಗ್ರೆಸ್ಗೆ ಈ ಬಿಟ್ಕಾಯಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾದ್ರೂ ನಲಪಾಡ್ ಮೇಲೆ ಏನಾದ್ರೂ ಕೆಲವೊಂದಿಷ್ಟು ವಿಚಾರಗಳು ಬಂದ್ರೆ, ಯಾಕಂದ್ರೆ ನಲಪಾಡ್ ಮೇಲೆ ಆಗಾಗ ಕೆಲವೊಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇರುತ್ತೆ ಈ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಎಲ್ಲೋ ಒಂದು ಕಡೆ ಮತ್ತೆ ದೊಡ್ಡ ಹೊಡೆತ ಬೀಳ್ಬಹುದು, ಹಾಗೆ ವಿಪಕ್ಷಕ್ಕೂ ಆಹಾರವಾಗಬಹುದು. ಖಂಡಿತ ರೂಪಾ, ಈ ಬಿಟ್ಕಾಯಿನ್ ಹಗರಣ ಬಂದಂತ ಸಂದರ್ಭದಲ್ಲಿ ಅದನ್ನ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರೇ ಒಂದು ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡಿದ್ರು. ಆಗಿರ್ತಕ್ಕಂಥ ಬಿಜೆಪಿಯ ಸರ್ಕಾರದ ಮೇಲೂ ಕೂಡ ಇದನ್ನ ಸರಿಯಾಗಿ ನೀವು ತನಿಖೆ ನಡೆಸ್ತಾ ಇಲ್ಲ, ಇದರಲ್ಲಿ ನಿಮ್ಮ ನಾಯಕರು ಕೂಡ ಆದಂತೆ ಕಾಣ್ತಾ ಇದೆ, ಹಾಗಾಗಿ ನೀವು ಇದನ್ನ ಒಂದು ಉನ್ನತ ಮಟ್ಟದ ತನಿಖೆ ಕೊಡ್ತಾ ಇಲ್ಲ ಅನ್ನುವಂತ ಆರೋಪಗಳನ್ನ ಮಾಡ್ತಾ ಇದ್ರು. ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು, ಸಿಎಂ ಸಿದ್ದರಾಮಯ್ಯವರಾಗಿರ್ಬೋದು, ಸಾಕಷ್ಟು ನಾಯಕರು ಮತ್ತೆ ಪ್ರಿಯಾಂಕಾ ಖರ್ಗೆ ಅವರಾಗಿರ್ಬೋದು ಸೇರಿದಂತೆ ಹಲವು ನಾಯಕರು ಸಾಕಷ್ಟು ಒಂದ್ ಕಡೆ ಇದ್ರ ಬಗ್ಗೆ ಧ್ವನಿಯನ್ನ ಎತ್ತಾ ಇದ್ರು, ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ರು, ಆರೋಪಗಳನ್ನ ಮಾಡ್ತಾ ಇದ್ರು. ಆದ್ರೆ ಇದೇ
ಅವರೀಗ ಅವರದೇ ಪಕ್ಷದ ನಾಯಕರಾಗಿರ್ತಕ್ಕಂಥ ಯುವ ನಾಯಕರಾಗಿರ್ತಕ್ಕಂಥ ಮತ್ತೆ ಯುವ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಲ್ಪಾಡ್ ಅವರ ಹೆಸರು ಕೇಳಿ ಬಂದಿರತಕ್ಕಂಥದ್ದು. ಅವರಿಗೆ ಈಗಾಗಲೇ ಇಡಿಯಿಂದ ನೋಟಿಸು ಕೂಡ ಬಂದಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಇದನ್ನೆಲ್ಲವನ್ನ ನೋಡ್ತಾ ಹೋದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಇದು ಇರುಸು ಮುರುಸು ಉಂಟು ಮಾಡುವಂತ ಸಾಧ್ಯತೆ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನೋಟಿಸ್ ನೀಡಿದಂತ ಸಂದರ್ಭದಲ್ಲಿ ಫೆಬ್ರವರಿ 7ನೇ ತಾರೀಕಿಗೆ ಹಾಜರಾಗಬೇಕು. ಹಾಜರಾದಂತ ಸಂದರ್ಭದಲ್ಲಿ ಇಡಿ ಅವರಿಗೆ ಸಿಕ್ಕಿರ್ತಕ್ಕಂತ ಒಂದಿಷ್ಟು ದಾಖಲೆಗಳೇನು, ಅವರ ಪಾತ್ರ ಏನು ಅನ್ನುವಂಥದ್ದು ಏನಾದರೂ ತನಿಖೆ ನಡೆಸಿ ಮತ್ತಷ್ಟು ಬಹಿರಂಗಗೊಳಿಸುವಂತ ನಿಟ್ಟಿನಲ್ಲಿ ನಲ್ಪಾಡ್ ಅವರ ಪಾತ್ರ ಇದೆಯಾ ಇಲ್ವಾ ಅನ್ನುವಂಥದ್ದು ಕೂಡ ಗೊತ್ತಾಗ್ತದೆ ರೂಪಾ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.